ರಮಾನಾಥ ರೈ ಹಾಗೂ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ ನಡುವಿನ ಸಮರ ಇದೀಗ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ವಿಧಾನಸಭೆ ಸೇರಿದಂತೆ ರಾಜ್ಯದ ಎಲ್ಲೆಡೆ ಇವರಿಬ್ಬರ ಸಮರ ಭಾರೀ ಸುದ್ದಿಯಾಗಿದ್ದು ರಾಜಕೀಯ ಮೇಲಾಟಕ್ಕೂ ಆಹಾರವಾಗಿದೆ. ವಾಸ್ತವವಾಗಿ ಇವರಿಬ್ಬರಿಗೂ ಈ ರೀತಿಯ ಮಾತಿನ ಸಮರ ರಾಜಕೀಯ ದ್ವೇಷವನ್ನ ಎದುರಿಸಲು ಕಾರಣವೇನು ಎಂಬುದು ಇದುವರೆಗೂ ಎಲ್ಲರಿಗೂ ಕುತೂಹಲಕ್ಕೆ ಕಾರಣವಾಗಿದೆ. ಇವರಿಬ್ಬರ ಜಗಳ ವೈಯಕ್ತಿಕವೋ, ರಾಜಕೀಯ ದ್ವೇಷವೋ, ಕೋಮು ಬಣ್ಣದ ದ್ವೇಷವೋ ಅಥವಾ ಪ್ರತಿಷ್ಠೆಯ ಘರ್ಷಣೆಯೋ, ಇವೆಲ್ಲವುದರ ಕುತೂಹಲಕಾರಿ ಪ್ರಶ್ನೆಗಳಿಗೆ ನಾವಿಂದು ಭಯಾನಕ ಉತ್ತರವನ್ನ ಕೊಡುತ್ತಿದ್ದೇವೆ. ನಮ್ಮಿ ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ನ ಡೇಂಜರ್ ಝೋನ್ ಕಾರ್ಯಕ್ರಮದಲ್ಲಿ ಇದು ತಿರುಗುಬಾಣ. ನಾನು ಭಾಗೀರಥಿ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ಟ ಓರ್ವ ಪುಕ್ಕಲ. ಆತನನ್ನ ನಾನೇ ಬಿಸಿ ರೋಡ್ ಪೇಟೆಯಲ್ಲಿ ಓಡಿಸಿದ್ದೆ. ಆತನೊಂದಿಗಿದ್ದ ಸಂಗಡಿಗರು ಓಡಿ ಹೋಗಿದ್ರು. ಆತನನ್ನ ಬಂಧಿಸಿದರೆ ಏನೂ ಆಗಲ್ಲ. ಇನ್ನೇನಾದ್ರೂ ಆತ ಭಾಷಣ ಮಾಡಿದ್ರೆ 307 ಕೇಸ್ ದಾಖಲಿಸಿ ಬಂಧಿಸಿ. ಅದೇಗೆ ಆತ ಹೊರಗೆ ಬರುತ್ತಾನೆ ನೋಡೋಣ. ಆತ ಅಷ್ಟು ದೊಡ್ಡ ಜನ ಏನೂ ಅಲ್ಲ. ಹೀಗಂತ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭೂಷಣ್ ರಾವ್ ಬೊರಸಿಯನ್ನ ಎದುರು ಕೂರಿಸಿ ತನ್ನ ಕಾಂಗ್ರೆಸ್ ಕಾರ್ಯಕರ್ತರ ಎದುರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ ರೈ ಕ್ಲಾಸ್ ತೆಗೆದುಕೊಂಡ್ರು. ಬಂಟ್ವಾಳದ ಪ್ರವಾಸಿ ಬಂಗಲೆಯಲ್ಲಿ ಎಸ್ಪಿಗೆ ಕ್ಲಾಸ್ ತೆಗೆದುಕೊಂಡ ವಿಡಿಯೋವನ್ನ ಮೊದಲು ಪಬ್ಲಿಕ್ ಟಿವಿ ರಾಜ್ಯದ ಜನತೆಗೆ ಮುಂದೆ ಇಟ್ಟಿತ್ತು. ಆರ್ಎಸ್ಎಸ್ ಮುಖಂಡ ಭಟ್ ಅವರನ್ನ ಏಕವಚನದಲ್ಲಿ ನಿಂದಿಸಿದ್ದೇ ಅಲ್ಲದೆ ಜೊತೆಗೆ ಆತನನ್ನ ಜೈಲಿಗೆ ಕಳುಹಿಸಲು ಸೂಚನೆಯನ್ನ ನೀಡಿದ್ದ ವಿಡಿಯೋ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದಂತೆ ರಾಜ್ಯದಲ್ಲಿ ಗದ್ದಲ ಆರಂಭವಾಯಿತು. ಬಿಜೆಪಿ ನಾಯಕರು, ಹಿಂದೂಪರ ಸಂಘಟನೆಗಳು ರೈ ಅವರನ್ನ ತರಾಟೆಗೆ ತೆಗೆದುಕೊಂಡರೆ ಇತ್ತ ವಿಧಾನಸಭೆ ಕಲಾಪವು ಈ ರಾಧಾಂತಕ್ಕೆ ಬಲಿಯಾಯಿತು. ಮಾತ್ರವಲ್ಲ, ರಮಾನಾಥ ರೈ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಮತ್ತಷ್ಟು ರಾದ್ದಾಂತವನ್ನ ಸೃಷ್ಟಿ ಮಾಡಿದ್ರು. ಕಲ್ಲಡ್ಕ ಪ್ರಭಾಕರ ಭಟ್ ಓರ್ವ ಪ್ರಚೋದನಕಾರಿ ಭಾಷಣ ಮಾಡುವಾತ. ಆತನಿಂದಲೇ ಜಿಲ್ಲೆಯಲ್ಲಿ ಕೋಮು ಸಾಮರಸ್ಯ ಇಲ್ಲದಂತಾಗಿದೆ ಅನ್ನೋದನ್ನ ರೈಗಳು ಮುಂದುವರಿಸುತ್ತಲೇ ಹೋದ್ರು. ಇದು ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನ ಕೆರಳಿಸಿದ್ದು ಮಾಧ್ಯಮಗಳ ಮುಂದೆ ಎಂದು ಕಾಣಿಸಿಕೊಳ್ಳದ ಕಲ್ಲಡ್ಕ ಪ್ರಭಾಕರ ಭಟ್ ಮೊದಲು ಪಬ್ಲಿಕ್ ಟಿವಿಯ ಬಿಗ್ ಬುಲೆಟಿನ್ ನಲ್ಲಿ ರೈಗಳ ವಿರುದ್ಧ ಕಿಡಿಕಾರಿದರು. ಇವರಿಬ್ಬರು ಮತ್ತೆ ಪಬ್ಲಿಕ್ ಟಿವಿಯ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರು. ಇವರಿಬ್ಬರು ಈ ರೀತಿ ಕಿತ್ತಾಡಲು ಮುನ್ನೆಯ ವಿಡಿಯೋ ಮಾತ್ರ ಕಾರಣ. ಅವರಿಬ್ಬರಲ್ಲಿದ್ದ ಹಿಂದಿನಿಂದಲೂ ಇದ್ದ ದ್ವೇಷವನ್ನ ಹೊರಹಾಕಲು ಇದು ವೇದಿಕೆಯಾಯಿತು. ರಮಾನಾಥ ರೈ ಹಾಗೂ ಕಲ್ಲಡ್ಕ ಪ್ರಭಾಕರ ಭಟ್ ಇವರು ಕೇವಲ ರಾಜಕೀಯ ದ್ವೇಷಕ್ಕಾಗಿ ಇವೆಲ್ಲವನ್ನ ಮಾಡುತ್ತಿದ್ದಾರೆ ಅನ್ನೋದು ನಿಜ. ಆದ್ರೆ ರಾಜಕೀಯವಾಗಿ ಇಬ್ಬರು ತೋರಿಸಿಕೊಳ್ಳದೆ ಇಬ್ಬರು ಒಂದೇ ಕೋಮಿನವರಾಗಿದ್ದು ಬೇರೆ ಬೇರೆ ಕೋಮಿನವರ ಪರವಾಗಿ ಮಾತನಾಡಿ ರಾಜಕೀಯ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ. ಇವರ ವೈಷಮ್ಯದ ಹಿಂದೆ ಇರುವ ಮತ್ತಷ್ಟು ಕುತೂಹಲಕಾರಿ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತೇವೆ. ಆದ್ರೂ ಅದಕ್ಕೆ ಮುನ್ನ ಸ್ಮಾಲ್ ಬ್ರೇಕ್.